ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ದಿನದ ಈ ಸಮಯದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಹಾಗೆ ದೇವರ ಕೃಪಾ ಸಹಾಯಕ್ಕೋಸ್ಕರವಾಗಿ ನಾವೆಲ್ಲರೂ ತಲೆಯನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯ ಕಾಶಗಳನ್ನು ಉಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ಈ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ಪ್ರೀತಿಯ ದೇವಜನರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನಾದ ಯೇಸುವೆ, ಈ ದಿನದಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಬರುವಾಗ, ಅವರ ಮಕ್ಕಳು ಈ ದಿನದಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ಬರೆಯುವುದಕ್ಕೆ ಸಿದ್ಧರಾಗಿರುವಂಥ ಸಮಯದಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ವಿಷಯದಲ್ಲಿಯೂ ಆಶೀರ್ವಾದಗಳನ್ನು ದಯಪಾಲಿಸಿಕೊಡು. ವಾಕ್ಯದ ಮೂಲಕವಾಗಿ ಬಲಪಡಿಸು. ಎಲ್ಲ ಘನಮಾನ ಮಹಿಮೆ ನಿನ್ನೊಬ್ಬನಿಗೆ ನಾವು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗವನ್ನು ನೋಡುವಾಗ, ಕ್ರಿಸ್ತನಲ್ಲಿ ನವೀಕರಣವನ್ನು ನಾವು ಹೊಂದಬೇಕಾದರೆ ಪ್ರವಾದನೆಗಳ ಅರ್ಥಗಳನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಯಾಕೆಂದರೆ ಪ್ರವಾದನೆಗಳನ್ನಾಗಲಿ ದೇವರ ಸುವಾರ್ತೆಯನ್ನಾಗಲಿ ಅಥವಾ ದೇವರ ಅದ್ಭುತಗಳನ್ನು ವಾಕ್ಯಗಳನ್ನು ನಾವು ಹೀನೈಸಲಿಕ್ಕೆ ಹೋಗಬಾರದು, ಅದನ್ನು ತಾತ್ಸಾರ ಮಾಡುವುದಕ್ಕೆ ಹೋಗಬಾರದು. ಸತ್ಯವೇದದಲ್ಲಿ ದೇವರ ಮಾತನ್ನು ಕೇಳದೆ ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿ ಕಷ್ಟಗಳಿಗೆ ನಾಶನಕ್ಕೆ ಹೋಗಿರುವಂಥ ಅನೇಕ ದೃಷ್ಟಾಂತಗಳನ್ನು ನಾವು ಸತ್ಯವೇದದಲ್ಲಿ ನೋಡುತ್ತಾ ಇದ್ದೇವೆ. ಇವತ್ತು ಕ್ರೈಸ್ತಿಯ ವಿಶ್ವಾಸಿಗಳ ಜೀವಿತಗಳಲ್ಲಿ ಯಾಕೆ ನಾವು ಕ್ರಿಸ್ತನಲ್ಲಿ ನವೀಕರಣಗೊಳ್ಳುತ್ತಾ ಇಲ್ಲ, ಯಾಕೆ ನಾವು ಪುನರುಜ್ಜೀವನಗೊಳ್ಳುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಪ್ರವಾದನೆಗಳನ್ನು ನಾವು ನಂಬ್ತಾ ಇಲ್ಲ. ಎಷ್ಟೋ ಜನರು ಕೇವಲ ಹೊಸ ಒಡಂಬಡಿಕೆಯ ಭಾಗದ ಕೆಲವು ವಿಚಾರಗಳನ್ನು ಮಾತ್ರ ಅವರು ತಿಳಿದುಕೊಳ್ಳುತ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯ ಭಾಗದಲ್ಲಿ, ಪ್ರಿಯ ದೇವಜನರೇ, ಹಳೆ ಒಡಂಬಡಿಕೆಯ ಭಾಗದಲ್ಲಿ ಬರುವಂಥ ಪ್ರವಾದನೆಗಳನ್ನು, ಪ್ರವಾದಿಯ ಗ್ರಂಥಗಳನ್ನು ಓದುವುದಕ್ಕೆ ಯಾರು ಕೂಡ ಮನಸ್ಸು ಮಾಡುತ್ತಾ ಇಲ್ಲ. ಕಷ್ಟ ಬಂದಾಗ ಕೇವಲ ಕೀರ್ತನೆಯ ಭಾಗಗಳನ್ನು ಓದುವಂಥದ್ದು, ಸಭೆಗಳಲ್ಲಿ ಕೇವಲ ಯೇಸುವಿನ ಅದ್ಭುತವನ್ನು ಮಾತ್ರ ಪ್ರಸಂಗ ಮಾಡುವಂಥದ್ದು, ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಮಾತ್ರ ಹೇಳುವಂಥದ್ದು. ಹೀಗೆ ಸತ್ಯವೇದದಲ್ಲಿರುವಂಥ ಒಂದೊಂದು ಗ್ರಂಥಗಳಲ್ಲಿರುವಂಥ ವಿಚಾರಗಳು ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಅಥವಾ ಕ್ರಿಸ್ತನಲ್ಲಿ ನವೀಕರಣಗೊಳ್ಳುವುದಕ್ಕೆ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಎಚ್ಚರಿಸಿರುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಕಟಣೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಅಂದನು. ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆಯ ಆತ್ಮವೇ. ಯೋಹಾನನು ಪತ್ಮೋಸ್ ದ್ವೀಪದಲ್ಲಿದ್ದಂಥ ಸಮಯದಲ್ಲಿ ಆದಂಥ ಒಂದೊಂದು ದರ್ಶನಗಳನ್ನು ಆತನು ಬರೆಯುವಂಥ ಸಮಯದಲ್ಲಿ, ನೀನು ನನ್ನ ಪಾದಗಳಿಗೆ ಅಡ್ಡ ಬೀಳಬೇಡ, ನಾನು ಕೂಡ ನಿನ್ನ ಹಾಗೆ ಒಬ್ಬ ದಾಸನಾಗಿದ್ದೇನೆ. ಹಾಗಾಗಿ ಯೇಸುವಿನ ವಿಷಯವಾದಂಥ ಸಾಕ್ಷಿಯು ಅದು ಪ್ರವಾದನೆಯ ಆತ್ಮವಾಗಿದೆ. ಇವತ್ತು ಯೇಸು ಕ್ರಿಸ್ತನ ಸುವಾರ್ತೆಯನ್ನು, ಪ್ರವಾದನೆಗಳನ್ನು ನಾವು ಹೀನೈಸದೆ ಅದರ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಅದನ್ನು ಜನರಿಗೆ ತಿಳಿಸುವಂಥವರಾಗಿರಬೇಕು. ಪ್ರಿಯ ವಿಶ್ವಾಸಿಗಳೇ, ಈ ಕಾರ್ಯಕ್ರಮದ ಮೂಲಕವಾಗಿ ಇವತ್ತು ನಾವು ಕ್ರಿಸ್ತನಲ್ಲಿ ನವೀಕರಣ ಹೊಂದಬೇಕಾದರೆ, ಪುನರುಜ್ಜೀವನವನ್ನು ಹೊಂದಬೇಕಾದರೆ ನಾವು ಪ್ರವಾದನೆಗಳ ಅರ್ಥಗಳನ್ನು ತಿಳಿದುಕೊಳ್ಳುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಇವತ್ತು ನಾವು ಪ್ರವಾದನೆಗಳನ್ನು ಯಾಕೆ ನಾವು ತಿಳಿದುಕೊಳ್ಳುತ್ತಾ ಇಲ್ಲ ಅಂತಂದರೆ, ನಮ್ಮ ಮನಸ್ಸುಗಳನ್ನು ಸರಿಯಾಗಿ ನಾವು ದೇವರಿಗೆ ಒಪ್ಪಿಸುತ್ತಾ ಇಲ್ಲ. ನಮ್ಮ ಜೀವಿತವನ್ನು ಬೇಡದ ಕಥೆಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ.
ಸುಳ್ಳಾದಂಥ ಬೋಧನೆಗಳಿಗೆ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ. ಸತ್ಯವಾದಂಥ ಪ್ರವಾದನೆಗಳಿಗಾಗಲಿ, ಸತ್ಯವಾದಂಥ ಯೇಸುವಿನ ಬೋಧನೆಗಾಗಲಿ ನಾವು ಕಿವಿಗೊಡ್ತಾ ಇಲ್ಲ, ನಮ್ಮ ಹೃದಯವನ್ನು ಕೊಡ್ತಾ ಇಲ್ಲ ಪ್ರಿಯರೇ. ಹಾಗಾಗಿ ಆ ಸತ್ಯ ಬೋಧನೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ವಾಕ್ಯದ ಪ್ರಕಾರವಾಗಿ ನಡೆಯುವಂಥವರಾಗಿರಬೇಕು. ಯಾಕೆಂದರೆ ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅವನ ಪಾದಕ್ಕೆ ಬಿದ್ದೆನು, ಅವನು ನನಗೆ ಮಾಡಬೇಡ, ನೋಡು ನಾನು ನಿನಗೂ ಪ್ರವಾದಿಗಳಾಗಿರುವ ನಿನ್ನ ಸಹೋದರರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. ಪ್ರಿಯ ದೇವಜನರೇ, ದೇವರಿಗೆ ನಾವು ನಮಸ್ಕಾರವನ್ನು ಮಾಡಬೇಕಾಗಿದೆ. ದೇವರಿಗೆ ನಾವು ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ಮನುಷ್ಯರನ್ನು ಘನಪಡಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಪ್ರಿಯರೇ. ಮನುಷ್ಯನು ಹೇಳಿದಂಥ ಮಾತುಗಳಿಗೆ ಕಿವಿಗೊಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ದೇವರ ಪ್ರವಾದನೆಗಳನ್ನು ಹೀನೈಸಬಾರದಾಗಿದೆ. ದೇವರ ವಾಕ್ಯಗಳನ್ನು ತಿರಸ್ಕಾರ ಮಾಡಬಾರದಾಗಿದೆ. ಇವತ್ತು ಸಭೆಗಳಲ್ಲಿ ಸಂದೇಶಗಳನ್ನು ಕೊಡುವಾಗ ಜನರು ತಿರಸ್ಕಾರದ ಮನೋಭಾವನೆಯಲ್ಲಿ ಕೇಳಿಸ್ಕೊಳ್ತಾ ಇದ್ದಾರೆ. ಇವತ್ತು ಎಲ್ಲರ ಕೈಗೆ ಮೊಬೈಲ್ ಇರುವುದರಿಂದ ಇವತ್ತು ಸಭೆಗಳಲ್ಲಿ ಕುಳಿತುಕೊಂಡು ಮೊಬೈಲನ್ನು ನೋಡಿಕೊಂಡು ಕುಳಿತುಕೊಳ್ಳುವಂಥವರು ಅನೇಕರಿದ್ದಾರೆ ಪ್ರಿಯರೇ. ದೇವರ ಸೇವಕರುಗಳು, ಸಭಾಪಾಲಕರುಗಳು ಹೇಳುವಂಥ ವಾಕ್ಯದ ಮೇಲೆ ಗಮನ ಕೊಡ್ತಾ ಇಲ್ಲ. ಇಲ್ಲ ಸಲ್ಲದ ಮಾತುಗಳ ಮೂಲಕವಾಗಿ, ಹರಟೆಗಳ ಮೂಲಕವಾಗಿ, ಕಾಲ ಹಗರಣವನ್ನು ಮಾಡುವುದರ ಮೂಲಕವಾಗಿ ಸಭೆಗೆ ಬಂದು ಸಮಯವನ್ನು ಕಳೆಯುತ್ತಾ ಇರುವಂಥವರು ಇವತ್ತು ಅನೇಕರಿದ್ದಾರೆ. ಇಂಥವರಿಗೆ ಯಾವ ಆಶೀರ್ವಾದಗಳು ಕೂಡ ದೇವರ ವಾಕ್ಯದ ಮೂಲಕವಾಗಿ ಸಿಗುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಮ್ಮ ಮನಸ್ಥಿತಿಯನ್ನು, ನಮ್ಮ ಮನಸ್ಸಿನ ಕೇಂದ್ರವನ್ನು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಯಾವಾಗಲೂ ಕೂಡ ಸಿದ್ಧರಾಗಿರಬೇಕು. ಅದಕ್ಕೆ ದೇವರ ವಾಕ್ಯವು ಕೂಡ ಈಗ ಓದಿದಂಥ ವಾಕ್ಯದ ಭಾಗದಲ್ಲಿ ನೀನು ದೇವರಿಗೆ ನಮಸ್ಕಾರ ಮಾಡು, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಆ ಪ್ರವಾದನೆಗಳು ದೇವರು ಆ ಪ್ರವಾದಿಗಳಿಗೆ ಕೊಟ್ಟಂಥ ಆ ರಹಸ್ಯದ ಮಾತುಗಳನ್ನು ತಿಳಿಸುವುದಕ್ಕೆ ಕೊಟ್ಟಂಥ ಒಂದು ತಲಾಂತ ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಆಮೋಸನ ಪ್ರವಾದನೆ ಗ್ರಂಥ ನಾವು 3ನೇ ಅಧ್ಯಾಯ 7ನೇ ವಚನವನ್ನು ನೋಡುವಂಥ ಸಮಯದಲ್ಲಿ ಕರ್ತನಾದ ಯೆಹೋವನು ತನ್ನ ಸೇವಕರ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡಾನು. ಆಮೋಸನು ಸ್ಪಷ್ಟವಾಗಿ ಅಲ್ಲಿ ದೇವರ ವಾಕ್ಯವನ್ನು ಹೇಳುವಂಥದ್ದನ್ನು ನೋಡುತ್ತೇವೆ. ಇವತ್ತು ಯೆಹೋವ ದೇವರು ತನ್ನ ಪ್ರವಾದಿಗಳಿಗೆ ಎಲ್ಲ ರಹಸ್ಯವನ್ನು ತಿಳಿಸುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ಸಿಂಹವು ಗರ್ಜಿಸದೆ ಭಯಪಡುವವರು ಯಾರು? ಕರ್ತನಾದ ಯೆಹೋವನು ನುಡಿದಿದ್ದಾನೆ, ನುಡಿಯನ್ನು ಸಾರದಿರುವವರು ಯಾರು? ಇವತ್ತು ಸ್ವಾಮಿ ತನ್ನ ರಹಸ್ಯವನ್ನು ತಿಳಿಸುವುದಕ್ಕೆ ಅನೇಕ ಪ್ರವಾದಿಗಳನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದನ್ನು ನೋಡುತ್ತೇವೆ. ಇವತ್ತು ನಾವು ಪ್ರವಾದನೆಗಳನ್ನು ಹೀನೈಸುವುದರ ಮೂಲಕವಾಗಿ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ. ಅಂದು ಪತ್ಮೋಸ್ ದ್ವೀಪದಲ್ಲಿ ಯೋಹಾನನು ಪ್ರಕಟಣೆಯ ಪುಸ್ತಕವನ್ನು ಅಂತ್ಯಕಾಲದಲ್ಲಿ ನಡೆಯುವಂಥ ಘಟನೆಗಳನ್ನು ಹೇಗೆ ತಿಳಿಸಿದ್ದಾನೆ, ಇವತ್ತು ಕೂಡ ಅದೇ ಘಟನೆಗಳು ನಡೆಯುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಆ ಪ್ರವಾದನೆಗಳನ್ನು ನಾವು ಯಾವಾಗಲೂ ಕೂಡ ಪ್ರವಾದಿಗಳು ತಿಳಿಸುವಂಥ ಸಮಯದಲ್ಲಿ ಅದನ್ನು ಕೇಳುವಂಥವರಾಗಬೇಕೇ ಹೊರತು ಅದನ್ನು ಹೀನೈಸುವಂಥವರಾಗಿರಬಾರದು. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಒಂದು ದೃಷ್ಟಾಂತವನ್ನು ನಾವು ನೋಡುತ್ತೇವೆ. ಆದಿಕಾಂಡ 18ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಅಬ್ರಾಮನ ಬಗ್ಗೆ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ ಪ್ರಿಯರೇ. ಅಲ್ಲಿ ಅಬ್ರಹಾಮನು ಆತನು ಮುಪ್ಪಿನ ಕಾಲದಲ್ಲಿದ್ದಂಥ ಸಮಯದಲ್ಲಿ ಸಾರಳಿಗೂ ಕೂಡ ಮುಪ್ಪಿನ ಆ ಸಮಯದಲ್ಲಿ ಮಕ್ಕಳ ಭಾಗ್ಯವನ್ನು ದೇವರು ಹೇಗೆ ದಯಪಾಲಿಸಿಕೊಟ್ಟ ಎಂಬುದಾಗಿ ನೋಡುವಾಗ ಅದನ್ನು ನಾವು ಆದಿಕಾಂಡ 18ನೇ ಅಧ್ಯಾಯದಲ್ಲಿ ಆ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವರು ಗುಡಾರದ ಬಾಗಿಲಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ ಎಂಬುದಾಗಿ ಅಲ್ಲಿ ಸಾರಳು ಮತ್ತು ಅಬ್ರಹಾಮನ್ನು ಬಿನ್ನಹವನ್ನು ಮಾಡುವಂಥದ್ದನ್ನು ಕೂಡ ನಾವು ನೋಡುತ್ತೇವೆ. ಆದರೆ ಆ 3 ಮಂದಿ ಪುರುಷರು
ಆ ಹೇಳಿದಂಥ ಮಾತನ್ನು ನಾವು ಗಮನಿಸುವಂಥ ಸಮಯದಲ್ಲಿ ನಾವು ಅದೇ 18ನೇ ಅಧ್ಯಾಯ, ಸಾಮಾನ್ಯವಾಗಿ ಆ ದೃಷ್ಟಾಂತ ಬಹಳ ಅರ್ಥಗರ್ಭಿತವಾದಂಥ ದೃಷ್ಟಾಂತವಾಗಿದೆ. ಆದರೆ 13ನೇ ಅದೇ ಅಧ್ಯಾಯ 13ನೇ ವಚನ ನೋಡುವಾಗ, ಯೆಹೋವನು ಅಬ್ರಹಾಮನಿಗೆ, ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು? ಯೆಹೋವನಿಗೆ ಅಸಾಧ್ಯವಾದುದುಂಟು? ನಾನು ಹೇಳಿದಂತೆಯೇ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಂಕಲು ಆತನು, ಆಗನ್ನ ಬೇಡಮ್ಮ, ನೀನು ನಕ್ಕದುಂಟು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ದೃಷ್ಟಾಂತದಲ್ಲಿ ನಾವು ನೋಡುತ್ತೇವೆ, ಎಷ್ಟೋ ಸಾರಿ ದೇವರ ಮಾತುಗಳನ್ನು ತಾತ್ಸಾರ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಅಬ್ರಹಾಮನು ಮತ್ತು ಸಾರಳ ಜೀವಿತದಲ್ಲಿ ಸಾರಳಿಗೆ ಬರುವ ವರ್ಷ ಇದೇ ಸಮಯದಲ್ಲಿ ನಿನಗೆ ಒಬ್ಬ ಮಗನಿರುತ್ತಾನೆ ಎಂಬುದಾಗಿ ಹೇಳುವಾಗ ಸಾರಳು ನಕ್ಕುವಂಥದ್ದನ್ನು ನೋಡುತ್ತೇವೆ. ಯಾಕೆಂದರೆ ಆಕೆ ಮುದುಕಿ ಆಗಿರುತ್ತಾಳೆ. ಎಷ್ಟೋ ಸಮಯದಲ್ಲಿ ದೇವರು ನಮ್ಮನ್ನು ಪ್ರೀತಿಯಿಂದ ನಿನಗೆ ಇಂಥ ಆಶೀರ್ವಾದ ಕೊಡುತ್ತೇನೆ, ನಿನ್ನ ಜೀವಿತದಲ್ಲಿ ಉನ್ನತ ಸ್ಥಾನಕ್ಕೆ ನಾನು ತೆಗೆದುಕೊಂಡು ಬರ್ತೇನೆ ಎಂಬುದಾಗಿ ಒಂದು ವೇಳೆ ಯಾವುದಾದ್ರೂ ಪಾಸ್ಟರ್ಸ್ಗಳು ಅಥವಾ ಪ್ರವಾದಿಗಳು ಬಂದು ಹೇಳುವಂಥ ಸಮಯದಲ್ಲಿ ಕೆಲವರು ಅಪಹಾಸ್ಯ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಏನು ಪಾಸ್ಟ್ರೇ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ನಮ್ಮನ್ನು ಹೀಯಾಳಿಸಿ ಮಾತಾಡ್ತಾ ಇದ್ದೀರಾ, ನಮಗೆ ತಮಾಷೆ ಮಾಡ್ತಾ ಇದ್ದೀರಾ, ಇದು ಸಾಧ್ಯನಾ? ನಾವು ಮುಂದಿನ ವರ್ಷ ಮನೆ ಕಟ್ಟಲಿಕ್ಕೆ ಆಗುತ್ತಾ? ಮುಂದಿನ ವರ್ಷ ನಮಗೆ ಮಕ್ಕಳಾಗಲಿಕ್ಕೆ ಸಾಧ್ಯ ಇದೆಯಾ? ಮುಂದಿನ ವರ್ಷ ನನಗೆ ಕೆಲಸ ಸಿಗಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಒಂದು ಇಲ್ಲ, ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳುವಾಗ, ಇಲ್ಲ ಪಾಸ್ಟ್ರೆ ನಾನು ನಂಬಲಿಕ್ಕೆ ಹೋಗಲ್ಲ, ನನಗೆ ಪ್ರಾರ್ಥನೆಯಲ್ಲಿ ನಂಬಿಕೆ ಇಲ್ಲ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಲ್ಲ, ದೇವರ ಪ್ರವಾದನೆಗಳ ಮೇಲೆ ನನಗೆ ನಂಬಿಕೆ ಇಲ್ಲ, ಯೇಸು ಸ್ವಾಮಿ 2ನೇ ಸಾರಿ ಬರೋದೂ ಇಲ್ಲ, ಯೇಸು ಸ್ವಾಮಿ ಅದ್ಭುತವನ್ನು ಕೂಡ ಮಾಡುವುದಿಲ್ಲ, ಯಾವುದೇ ಪ್ರವಾದನೆಗಳು ಕೂಡ ನೆರವೇರುವುದಿಲ್ಲ ಎಂಬುದಾಗಿ ಅಪಹಾಸ್ಯದ ಮೂಲಕವಾಗಿ ಜನರು ಇವತ್ತಿನ ದಿನದಲ್ಲಿ ಮಾತನಾಡಿ ದೇವರ ಆಶೀರ್ವಾದವನ್ನು ಕಳೆದುಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಸಾರಳು ಕೂಡ ಆಕೆ ನಕ್ಕಿರುವಂಥ ಸಮಯದಲ್ಲಿ ಆಗ ಹೇಳುವಂಥದ್ದು, ನಾನು ನಗಲಿಲ್ಲ ಎಂಬುದಾಗಿ ಹೇಳುವಾಗ, ಇಲ್ಲ ನೀನು ನಗುವುದು ನೀನು ನಗಾಡಿದೀಯ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ, ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಂಕಲು ಆತನು, ಆಗನ್ನ ಬೇಡಮ್ಮ, ನೀನು ನಕ್ಕದುಂಟು ಅಂದನು. ಪ್ರಿಯ ದೇವಜನರೇ, ಎಷ್ಟೋ ಸಾರಿ ನಾವು ದೇವರ ಮಾತುಗಳನ್ನು ತಾತ್ಸಾರ ಮಾಡುತ್ತೇವೆ. ಇದು ಒಂದು ದೇವ ಮನುಷ್ಯರಿಂದ ಪ್ರವಾದಿಗಳಿಗೆ ಬಂದಂಥ ಆ 3 ಜನರು ಕೇವಲ ಅಬ್ರಹಾಮನ ವೈಭವವನ್ನು ನೋಡುವುದಕ್ಕೆ ಬರಲಿಲ್ಲ. ಪ್ರಿಯರೇ, ಅಬ್ರಹಾಮನು ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾನೆ, ಅಬ್ರಹಾಮನಲ್ಲಿ ಎಷ್ಟು ಭಕ್ತಿ ಇದೆ ಎಂಬುದಾಗಿ ಅವರು ಪರೀಕ್ಷೆ ಮಾಡುವುದಕ್ಕೆ ಬರಲಿಲ್ಲ. ಅಬ್ರಹಾಮನ ಕುಟುಂಬದಲ್ಲಿದ್ದಂಥ ಆ ಮಕ್ಕಳ ಭಾಗ್ಯವನ್ನು ತಿಳಿದುಕೊಂಡು ಅವರಿಗೆ ಒಂದು ಪುತ್ರ ಸಂತಾನದ ಭಾಗ್ಯವನ್ನು ಕೊಡುವುದರ ಮೂಲಕವಾಗಿ ದೇವರು ಅವರನ್ನು ಅದ್ಭುತವಾಗಿ ಆತನು ಅವರನ್ನು ಬೆಳೆಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ 2ನೇದಾಗಿ, ಪ್ರವಾದಿಗಳು ಸುಳ್ಳನ್ನು ಹೇಳಬಾರದು. ಪ್ರಿಯರೇ, ಯಾವತ್ತೂ ಕೂಡ ಅನೇಕರು ಸುಳ್ಳಾದಂಥ ಬೋಧನೆಯನ್ನು ಮಾಡುವಂಥದ್ದನ್ನು ನೋಡುತ್ತೇವೆ. ಅನೇಕರು ಸುಳ್ಳು ಬೋಧನೆಗಳ ಮೂಲಕವಾಗಿ, ಸುಳ್ಳು ಪ್ರವಾದನೆಗಳ ಮೂಲಕವಾಗಿ ಅನೇಕರು ಪಾಪದ ಜೀವಿತಕ್ಕೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಅರಣ್ಯಕಾಂಡ 22ನೇ ಅಧ್ಯಾಯ 36ನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ಒಂದು ದೃಷ್ಟಾಂತವನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಅಲ್ಲಿ ಬಿಳಾಮನು ಸುಳ್ಳಾದಂಥ ಬೋಧನೆಯನ್ನು ಅಲ್ಲಿ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಆ ವಾಕ್ಯವನ್ನು ಓದುವುದಾದರೆ 36ನೇ ವಚನದಲ್ಲಿ, ಬಿಳಾಮನು ಬಂದ ವರ್ತಮಾನವನ್ನು ಬಾಲಾಕನು ಕೇಳಿ ಅವನನ್ನು ಎದುರುಗೊಳ್ಳುವುದಕ್ಕಾಗಿ ತನ್ನ ದೇಶದ ಮೇರೆಯಾದ ಅರ್ನೋನ್ ಹೊಳೆಯ ತೀರದಲ್ಲಿರುವ ಮೋವಾಬ್ಯರ ಪಟ್ಟಣಕ್ಕೆ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಈ ಒಂದು ದೃಷ್ಟಾಂತದಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲರನ್ನು ದೇವರು ಆಶೀರ್ವದಿಸಿದ್ದಾನೆ. ಪ್ರಿಯರೇ, ಆದರೆ ದೇವರಿಂದ ಆರಿಸಲ್ಪಟ್ಟಂಥ ಬಿಳಾಮನು ಬಾಲಾಕನ ಮಾತನ್ನು ಕೇಳಿ ಆತನ ಒಂದು ಐಶ್ವರ್ಯಕ್ಕೆ ಒಳಗಾಗಿ ಇಸ್ರಾಯೇಲರನ್ನು ಶಪಿಸುವುದಕ್ಕೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಎಷ್ಟೋ ಸಾರಿ ಸುಳ್ಳಾದಂಥ ಬೋಧನೆಗಳ ಮೂಲಕವಾಗಿ ದೇವರು ಹೇಳಿದಂಥ ಮಾರ್ಗವನ್ನು ಬಿಟ್ಟು ನಮ್ಮದೇ ಆದಂಥ ಆಲೋಚನೆಗಳಲ್ಲಿ ಹೋಗುವಾಗ
ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರುತ್ತೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಗಾಗಿ ಬಾಲಾಕನು ಮೋವಾಬ್ಯರ ಆಗಿದ್ದಂಥ ಸಮಯದಲ್ಲಿ ಬಿಳಾಮನು ಇಸ್ರಾಯೇಲರನ್ನು ಶಪಿಸುವುದಕ್ಕೆ ಆತನು ಹಣ ಪಡೆದುಕೊಂಡು ಹೋಗುವಾಗಲೂ ಕೂಡ ದೇವರು ಬಿಡಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಬಿಳಾಮನು ದೇವರು ಹೇಳಿದಂಥ ಮಾತುಗಳನ್ನೇ ಆತನು ಹೇಳುವಂಥದ್ದನ್ನು ನೋಡುತ್ತೇವೆ. ಯಾವಾಗ ಬಿಳಾಮನ ಕಣ್ಣುಗಳು ತೆರೆಯಲ್ಪಡ್ತೋ ಪ್ರಿಯ ದೇವಜನರೇ, ಯಾವಾಗ ಬಿಳಾಮನ ಕಣ್ಣುಗಳು ತೆರೆಯಲ್ಪಡ್ತು ಆತನು ದೇವರು ಹೇಳಿದ್ದನ್ನೇ ಆತನು ಬೋಧನೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿಗೆ ಒಳಗಾಗುವಾಗ ನಾವು ಇಂಥ ಒಂದು ಜೀವಿತಕ್ಕೆ ನಮ್ಮನ್ನು ನಾವು ಯಾವಾಗಲೂ ಕೂಡ ಒಪ್ಪಿಸಿಕೊಡುವುದಕ್ಕೆ ಹೋಗಬಾರದು ಪ್ರಿಯರೇ. ಇವತ್ತು ಅನೇಕರು ಹಣವನ್ನು ಪಡೆದುಕೊಂಡು ಸುಳ್ಳಾದಂಥ ಪ್ರವಾದನೆಗಳನ್ನು ಮಾಡುವಂಥದ್ದನ್ನು ನೋಡುತ್ತೇವೆ, ಸುಳ್ಳಾದಂಥ ಕಣಿಗಳನ್ನು ಹೇಳುವಂಥದ್ದನ್ನು ನೋಡುತ್ತೇವೆ, ಸುಳ್ಳಾದಂಥ ಬೋಧನೆಗಳನ್ನು ಹಣಕ್ಕೋಸ್ಕರವಾಗಿ ಮಾಡಿ ಹಣಕ್ಕೋಸ್ಕರವಾಗಿ ಅವರು ಬೋಧನೆಗಳನ್ನು ನೀಡಿ ಅನೇಕ ಸಭೆಯ ವಿಶ್ವಾಸಿಗಳನ್ನು ದಾರಿ ತಪ್ಪಿಸುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಇವತ್ತು ಸಭೆಗಳು ಒಡೆದು ಹೋಗುವುದಕ್ಕೆ ಕಾರಣ ಸರಿಯಾದ ಸತ್ಯ ಬೋಧನೆಗಳಿಲ್ಲ. ಅವರು ಪ್ರವಾದನೆಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ. ದೇವರ ವಾಕ್ಯವನ್ನು ಸರಿಯಾಗಿ ಪರಿಶೋಧಿಸಿ ಅದರ ಅರ್ಥವನ್ನು ತಿಳಿದುಕೊಳ್ತಾ ಇಲ್ಲ ಪ್ರಿಯರೇ. ಇವತ್ತು ಅನೇಕ ಸುಳ್ಳಾದಂಥ ಬೋಧನೆಯ ಮೂಲಕವಾಗಿ ಜನರು ಮಾರ್ಗವನ್ನು ತಪ್ಪಿ ಸಭೆಗಳಲ್ಲಿ ಒಡಕು ಆಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ಕೇವಲ ಅಧಿಕಾರ ಅಂತಸ್ತಿಗೋಸ್ಕರವಾಗಿ ಹಣದಾಸೆಗೋಸ್ಕರವಾಗಿ ಕೆಲವರು ಸಭೆಗೆ ಬರುವಂಥದ್ದನ್ನು ನೋಡುತ್ತೇವೆ. ಸಭೆಗಳಲ್ಲಿ ಪ್ರಮುಖವಾದಂಥ ಸ್ಥಾನಮಾನಗಳಿಗೋಸ್ಕರವಾಗಿ ಬರುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ಒಂದು ಜೀವಿತದ ಮೂಲಕವಾಗಿ ನಾವು ಕ್ರಿಸ್ತನಲ್ಲಿ ನವೀಕರಣ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನಲ್ಲಿ ಪುನರುಜ್ಜೀವನ ಹೊಂದುವುದಕ್ಕೆ ಸಾಧ್ಯವಿಲ್ಲ. ನಂಬಿಕೆಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ವಿಶ್ವಾಸದಲ್ಲಿ ಸಂಪೂರ್ಣವಾಗಿ ನಾವು ಬೆಳವಣಿಗೆ ಆಗುವುದಕ್ಕೂ ಸಾಧ್ಯವಿಲ್ಲ ಪ್ರಿಯರೇ. ಉದಾಹರಣೆಗೆ, ಒಂದು ಮಗುವನ್ನು ಬೆಳೆಸಬೇಕಾದರೆ ತಾಯಿ ತಂದೆಯ ಕರ್ತವ್ಯವು ಬಹಳ ಪ್ರಾಮುಖ್ಯವಾಗಿದೆ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಕ್ರೈಸ್ತಿಯ ಜೀವಿತದಲ್ಲಿ ನಾವು ನವೀಕರಣವನ್ನು ಬೆಳವಣಿಗೆಯನ್ನು ಹೊಂದಬೇಕಾದರೆ ಕ್ರಿಸ್ತನ ವಾಕ್ಯ ಪ್ರವಾದನೆಗಳು ಬಹಳ ಪ್ರಾಮುಖ್ಯ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ನೋಡುತ್ತೇವೆ, ಯೋಬನು ಬರೆದಂಥ ಪುಸ್ತಕ 33ನೇ ಅಧ್ಯಾಯ 15 ಮತ್ತು 16ರಲ್ಲಿ ಆತನು ನಿದ್ರೆಯಲ್ಲಿಯೂ ಕೂಡ ನಮಗೆ ತಿಳಿಸುವಂಥವನಾಗಿದ್ದಾನೆ. ದೇವರು ಅನೇಕ ವಿಚಾರಗಳನ್ನು ನಮಗೆ ನಿದ್ರೆಯಲ್ಲಿ ಕೂಡ ಆತನು ತಿಳಿಸುವಂಥವನಾಗಿದ್ದಾನೆ ಎಂಬುದಾಗಿ ಯೋಬನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ದೇವರು ಅನೇಕ ರಹಸ್ಯಗಳನ್ನು ಮನುಷ್ಯನಿಗೆ ತಿಳಿಸುವುದರ ಮೂಲಕವಾಗಿ ನಿನಗೆ ಈ ರೀತಿಯಾದ ಆಶೀರ್ವಾದವನ್ನು ಕೊಡುತ್ತೇನೆ, ನಿನ್ನ ಜೀವಿತದಲ್ಲಿ ಈ ರೀತಿಯಾದಂಥ ಬದಲಾವಣೆಯನ್ನು ನಾನು ಕೊಡುತ್ತೇನೆ, ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಕೊಡ್ತೇನೆ ಎಂಬುದಾಗಿ ದೇವರು ನಮಗೆ ಕೆಲವು ವಿಚಾರಗಳನ್ನು ಮುಂತಿಳಿಸುವಂಥ ಸಮಯದಲ್ಲಿ ಹೇಗೆ ಸಾರಳು ಆತನ ಮಾತನ್ನು ತಿರಸ್ಕಾರ ಮಾಡಿದಳು, ಆಕೆಯು ಆತನ ಮಾತಿಗೆ ನಗುವಳಾದಳು. ಇವತ್ತಿನ ದಿನದಲ್ಲಿ ನಾವು ದೇವರ ಪ್ರವಾದನೆಗಳನ್ನು ವಾಕ್ಯಗಳನ್ನು ಅಪಹಾಸ್ಯದ ಮೂಲಕವಾಗಿ ನಾವು ಅದನ್ನು ನೋಡುವುದಾದರೆ ಅನೇಕ ಕಷ್ಟಗಳನ್ನು ನಮ್ಮ ಜೀವಿತದಲ್ಲಿ ನಾವು ಬರಮಾಡಿಕೊಳ್ಳುತ್ತೇವೆ. ಪ್ರಿಯ ದೇವಜನರೇ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅಯ್ಯೋ ದೇವರೇ ನಾನು ಪ್ರವಾದನೆಗಳನ್ನು ಹೀನೈಸಿದೆ, ಅಯ್ಯೋ ದೇವರೇ ನಾನು ನಿನ್ನ ವಾಕ್ಯವನ್ನು ತಿರಸ್ಕಾರ ಮಾಡಿದೆ, ಅಯ್ಯೋ ದೇವರೇ ನಿನ್ನ ಸಂದೇಶವನ್ನು ಕೇಳುವಾಗ ನಾನು ಅಪಹಾಸ್ಯ ಮಾಡ್ತಾ ಇದ್ದೆ, ಆ ವಾಕ್ಯದ ಕುರಿತು ನಾನು ಅಪಹಾಸ್ಯ ಮಾಡ್ತಾ ಇದ್ದೆ, ಸ್ವಾಮಿ ಇವತ್ತು ನನ್ನ ಜೀವಿತವನ್ನು ಬದಲಾಯಿಸಿಕೊಳ್ತೇನೆ, ನಾನು ನಿನ್ನಲ್ಲಿದ್ದುಕೊಂಡು ಒಂದು ನವೀಕರಣವನ್ನು ಹೊಂದ್ತೇನೆ, ಒಂದು ಹೊಸತನವನ್ನು ನಾನು ಬಯಸ್ತೇನೆ ಎಂಬುದಾಗಿ ಹೇಳುವಾಗ ದೇವರ ಪ್ರಸನ್ನತೆ ಈ ವಾಕ್ಯದ ಮೂಲಕವಾಗಿ ಖಂಡಿತವಾಗಿ ನಿಮ್ಮ ಕುಟುಂಬಗಳಲ್ಲಿ ಇರುವಂಥದ್ದಾಗಿದೆ. ಯಾಕೆಂದರೆ ನಾವು 2ನೇ ಅರಸು 22:14ರಲ್ಲಿ ಉಲ್ದ ಪ್ರವಾದನಿ ಯೋಷಿಯನ ಕಾಲದಲ್ಲಿ ಆ ಒಂದು ಧರ್ಮೋಪದೇಶದ ಸುರುಳಿ ಸಿಕ್ಕಿದಂಥ ಸಮಯದಲ್ಲಿ ಅರ್ಥವನ್ನು ಹೇಳುವುದಕ್ಕೆ ಯಾವ ಪ್ರವಾದಿಯೂ ಕೂಡ ಯೋಷಿಯನ ಕಾಲದಲ್ಲಿ ಇರುವುದಿಲ್ಲ ಪ್ರಿಯರೇ. ಆದರೆ ಆ ಒಂದು ಬೀದಿಯಲ್ಲಿದ್ದಂಥ
ಚಿಕ್ಕ ಪ್ರವಾದಿನಿಯಾದಂಥ ಹುಲ್ದ ಅನ್ನುವಂಥ ಪ್ರವಾದಿನಿ ಆ ಒಂದು ದೇವರ ಆಲಯವನ್ನು ಸರಿಪಡಿಸುವಂಥ ಸಮಯದಲ್ಲಿ ಸಿಕ್ಕಿದಂಥ ಆ ಒಂದು ಸುರುಳಿಯ ಅರ್ಥವನ್ನು ಹೇಳುವುದಕ್ಕೆ ಯೋಷೀಯನ ಸಾಮ್ರಾಜ್ಯದಲ್ಲಿ ಯಾರೂ ಇರೋದಿಲ್ಲ. ಆದರೆ ಹುಲ್ದ ಪ್ರವಾದಿನಿ ಆ ಒಂದು ಎಲ್ಲ ದೃಷ್ಟಾಂತವನ್ನು ಹೇಳುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಪ್ರವಾದನೆಗಳನ್ನು ಅರ್ಥಗಳನ್ನು ಹೇಳುವಂಥವ್ರು ಇರಬೇಕು. ಉದಾಹರಣೆಗೆ ಮಿರ್ಯಾಮಳ ಬಗ್ಗೆ ಕೂಡ ನಾವು ನೋಡ್ತೇವೆ. ಹೀಗೆ ಅನೇಕರ ಜೀವಿತದಲ್ಲಿ ನಾವು ದೇವರ ಒಂದು ಪ್ರವಾದನೆಗಳನ್ನು ನಾವು ಯಾವಾಗಲೂ ಕೂಡ ತಿಳಿದುಕೊಳ್ಳಬೇಕು. ಕೊನೆಯದಾಗಿ ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ. ಮೊದಲನೆಯ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ನಾವು ನೋಡುವಂಥ ಸಮಯದಲ್ಲಿ 12ನೇ ಅಧ್ಯಾಯ 28ನೇ ವಚನ, ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಗಳಲ್ಲಿ ಮೊದಲನೇದಾಗಿ ಅಪೋಸ್ತಲರನ್ನು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರ ಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರವರಿಗೆ ಕೊಟ್ಟಿದ್ದಾನೆ. ಇಲ್ಲಿ ದೇವರ ಕರೆಯುವಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿನದಲ್ಲಿ ಆ ದೇವರ ಕರೆಯುವಿಕೆ ನಮ್ಮಲ್ಲಿದ್ದಾಗ ಮಾತ್ರ ನಾವು ಪ್ರವಾದನೆಗಳ ಅರ್ಥಗಳನ್ನು ಹೇಳುವುದಕ್ಕೂ, ಸುವಾರ್ಥ ಸೇವಕರಾಗಿ, ಸಂದೇಶಕರಾಗಿ ಅನೇಕ ವಾಣಿಗಳನ್ನು ಹೇಳುವುದರ ಜೊತೆಗೆ ಅದರ ಅರ್ಥವನ್ನು ಹೇಳುವಂಥ ಶಕ್ತಿ ಸಾಮರ್ಥ್ಯವನ್ನು ದೇವರು ಪ್ರತಿಯೊಬ್ಬನಿಗೂ ಅವನವನ ನಡತೆಗೆ ತಕ್ಕಂತೆ ಕೊಡುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, ಆದರೆ ನಾವೇನು ಮಾಡ್ತಾ ಇದ್ದೇವೆ? ಇವತ್ತು ದೇವರ ವಾಕ್ಯವನ್ನು ನಾವು ತಾತ್ಸಾರ ಮಾಡ್ತಾ ಇದ್ದೇವೆ. ಅಂಥ ಜೀವಿತಕ್ಕೆ ನಾವು ಹೋಗದೆ ದೇವರ ಪ್ರವಾದನೆಗಳನ್ನು ಸ್ವೀಕಾರ ಮಾಡಿಕೊಂಡು, ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿಕೊಂಡು ಆತನ ಮಾರ್ಗದಲ್ಲಿ ಜೀವಿಸುವಾಗ ನಾವು ಕ್ರಿಸ್ತನಲ್ಲಿ ನವೀಕರಣವನ್ನು ಹೊಂದಿ ನಂಬಿಕೆಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯ. ಅಂಥ ಜೀವಿತ ನಮ್ಮದಾಗಿರಬೇಕೆಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಈ ಕಾರ್ಯಕ್ರಮದ ಮೂಲಕವಾಗಿ ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀವು ಕೊಡಿರಿ ಪ್ರಿಯರೇ. ಆ ವಾಕ್ಯವನ್ನು ಕೇಳಿ ಆ ವಾಕ್ಯದ ಪ್ರಕಾರವಾಗಿ ನೀವು ನಡೆಯುವಾಗ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಕೆಲಸದ ಮೇಲೆ ಇರುವಂಥದ್ದಾಗಿದೆ. ದೇವರು ತಾನೇ ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆತ್ಮನ ಬಲದಿಂದ ಕಾಪಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕರುಣಾಳು ತಂದೆಯೇ, ಈ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರು ವಾಕ್ಯವನ್ನು ತಿರಸ್ಕಾರ ಮಾಡದೆ, ಪ್ರವಾದನೆಗಳನ್ನು ಹೀನೈಸದೆ, ಅದನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿಕೊಂಡು ನಿನ್ನ ರಾಜ್ಯಕ್ಕೂ ನೀತಿಗೂ ತವಕಪಡಲಿಕ್ಕಾಗುವಂತೆ ಕೃಪೆ ಕೊಡು ಸ್ವಾಮಿ. ಒಂದು ವೇಳೆ ಯಾರಾದರೂ ಕಷ್ಟದಲ್ಲಿ, ಕಾಯಿಲೆಯಲ್ಲಿ ಇರುವುದಾದರೆ ಈ ವಾಕ್ಯವನ್ನು ಕೇಳಿದ ಈ ಸಮಯದಲ್ಲಿ ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಅವರಿಗೆ ಸಮಾಧಾನವನ್ನು ಕೊಡು, ಅವರಿಗೆ ಆರೋಗ್ಯವನ್ನು ಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನ್ನೊಬ್ಬನಿಗೆ ನಾವು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇರುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.